ರಾಮ ಭಕ್ತರಿದ್ದಂತಹ ರೈಲಿಗೆ ಬೆಂಕಿ ಹಾಕುವಂತಹ ಬೆದರಿಕೆ ಹಾಕಿದಂತಹ ಪ್ರಕರಣ ಇದು ಹೊಸಪೇಟೆನಲ್ಲಿ ನಡೆದಿರತಕ್ಕಂತ ಘಟನೆ. ನಿನ್ನೆ ರಾತ್ರಿ ಸುಮಾರು ಹೊತ್ತು ಇದು ಗೊಂದಲದ ವಾತಾವರಣಕ್ಕೆ ಕಾರಣ ಆಗಿತ್ತು. ಈ ಸಂದರ್ಭದಲ್ಲಿ ಅಯೋಧ್ಯೆ ಧಾಮ ರೈಲಿನಲ್ಲಿದ್ದ ಭಕ್ತರು ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ರೈಲಿಗೆ ಬೆಂಕಿ ಹಚ್ಚಿಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ರು. ನಮಗೆ ಅಷ್ಟೇ ಅಲ್ಲ, ಅಯೋಧ್ಯೆಗೆ ಹೋಗ್ಬೇಕಾದ್ರೆ ನಾಗಪುರದ ಹತ್ರನೂ ರೈಲಿಗೆ ಕಲ್ಲು ತೂರಿದ್ರು. ನಾವು ನಿನ್ನೆ ತಕ್ಷಣ 3 ಜನರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ವಿ. ಅಷ್ಟರಲ್ಲಿ ಪೊಲೀಸರು ಈ 3 ಜನರನ್ನು ಬಿಟ್ಟು ಕಳಿಸ್ಬಿಟ್ರು. ಹಾಗಾಗಿ ನಾವು ಗಲಾಟೆ ಮಾಡಿದ್ವಿ ಅಂತ ಅಯೋಧ್ಯೆ ಧಾಮ ರೈಲಿನಲ್ಲಿದ್ದ ಭಕ್ತರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದರು. ಅಯೋಧ್ಯೆಯಿಂದ ಮೈಸೂರಿಗೆ ಬರ್ತಿದ್ದಂಥ ಟ್ರೈನ್ನಲ್ಲಿ ಅನ್ಯಕೋಮಿನ ಯುವಕ ಬಳಸಿದ ಅದೊಂದು ಪದದಿಂದ ಭಕ್ತಾದಿಗಳಲ್ಲಿ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದ್ದಂಥದ್ದು. ಈ ಸಂಬಂಧಪಟ್ಟ ಹಾಗೆ ಹೊಸಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಅವತ್ತು ಈಗ ಅಯೋಧ್ಯೆಗೆ ಹೋಗಿದ್ದಂಥ ಭಕ್ತರೇನಿದ್ದಾರೆ, ಆ ಟ್ರೈನಲ್ಲಿದ್ದಂಥ ಭಕ್ತರು ನಮ್ಮ ಜೊತೆ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಈಗಷ್ಟೇ ಬೆಂಗಳೂರಿನ ಮೆಜೆಸ್ಟಿಕ್ ಸಂಗೊಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಭಕ್ತಾದಿಗಳು ಬಂದಿರುವಂಥದ್ದು. ಆ ಘಟನೆ ಏನಾಯಿತು ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಅಯೋಧ್ಯೆಯಿಂದ ಬರ್ತಾ ಇದ್ದೀರಾ, ಬಂದಂಥ ವೇಳೆಯಲ್ಲಿ ಹೊಸಪೇಟೆಯಲ್ಲಿ ಏನಾಯಿತು, ಯಾವ ಕಾರಣಕ್ಕೆ ಸರ್? ಹೊಸಪೇಟೆಗೆ ಬಂದು ನಾವು 8:20ಗೆ ಬಂದು ಟ್ರೈನ್ ನಿಲ್ತು. ಅದು 9 ಗಂಟೆವರೆಗೂ ಅಲ್ಲೇ ಇತ್ತು. 9 ಗಂಟೆ ಸುಮಾರಿಗೆ ಒಂದು 3 ಜನ S3 ಅನ್ನುವಂಥ ಒಂದು ಬೋಗಿಗೆ ಒಳಗಡೆ ನುಗ್ತಾರೆ. ಅವ್ರು ನುಗ್ಗಿದಾಗ ಅವ್ರು ಪ್ರಶ್ನೆ ಮಾಡ್ತಾರೆ, ಏನು ಯಾಕತ್ತಾ ಇದ್ದೀರಾ ಅಂತ. ಬಿಡ್ರಿ ಜಾಗ ಅಂತಾರೆ. ಅದಕ್ಕೆ ಕೇಳ್ತಾರೆ, ಇದು ಬೇರೆಯವ್ರಿಗೆ ಅಲೋ ಇಲ್ಲ, ಇದು ಆಸ್ಥಾ ಸ್ಪೆಷಲ್ ಟ್ರೈನ್, ಇದು ನಮಗೋಸ್ಕರ ಆಗಿರುವಂಥದ್ದು, ಅಂದರೆ ಬೆಂಕಿಗೆ ಬಿಡ್ತೀವಿ ಟ್ರೈನ್ಗೆ ಅನ್ನೋದಂತ ಮಾತನ್ನು ಮಾತನಾಡಿದ್ದಾರೆ. ಮತ್ತೆ ಅಲ್ಲಿರುವಂಥವ್ರು ಎಲ್ಲರನ್ನು ಅವ್ರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರಿಗೆ ಒಪ್ಪಿಸಿದ್ರು ಕೂಡ ಪೊಲೀಸರು ಮತ್ತೆ ಬಿಟ್ಟು ಕಳಿಸಿದ್ದಾರೆ ಅನ್ನೋದು ದೊಡ್ಡ ಸಂಗತಿ. ಯಾವ ಕಾರಣಕ್ಕೆ ಏಕೈಕಿ ಬಂದವರು ಆ ರೀತಿ ಧಮಕಿ ಹಾಕ್ತಾರೆ? ಅಥವಾ ನಾವು S9 ಅನ್ನುವಂತಹ ಬೋಗಿಯಲ್ಲಿದ್ವಿ. ಇದು ಆಗಿರೋದು ಘಟನೆ ಮುಂದೆ ಆಗಿದೆ. ಇದು ಪೂರ್ಣ ಅಲ್ಲಿರೋದಕ್ಕಿಂತ ಗೊತ್ತಿರೋದು. ಆದರೆ ಗೊತ್ತಾದ ತಕ್ಷಣ ನಾವೆಲ್ಲರೂ ಅಲ್ಲೇ ಹೋಗಿ ಸೇರ್ಕೊಂಡ್ವಿ. ಎಲ್ಲ ಇಡೀ ತಂಡ ಎಲ್ಲವೂ ಏನು ಯಾತ್ರೆಗಳಿದ್ವು ಎಲ್ಲರೂ ಹೋಗಿ ನೋಡಿದ್ವಿ. ಅಷ್ಟೊತ್ತಿಗೆ ಅವ್ರನ್ನ ಬಿಟ್ಟು ಕಳಿಸ್ಬಿಟ್ಟಿದ್ರು ಅವರು ಪೊಲೀಸರು. ಯಾಕೆ ಬಿಟ್ರು ಅನ್ನೋದಲ್ಲ ಪ್ರಶ್ನೆ. ತಪ್ಪು ಮಾಡಿದಾನೆ, ಬೆಂಕಿ ಹಚ್ತೀವಿ ಅಂತ ಹೇಳಿದಾನೆ, ತಪ್ಪಲ್ವಾ? ಅವ್ರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು. ಯಾಕೆ ಪೊಲೀಸರು ಬಿಟ್ಟಿದ್ದಾರೆ? ಅದು ಪ್ರಶ್ನೆ ನಮ್ದು. ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಈಗ ಅವರು ಪೊಲೀಸರು ವಶಕ್ಕೆ ಪಡೆದ್ರು, ಬಿಟ್ಟು ಕಳಿಸಿದ್ರು. ಆನಂತರದಲ್ಲಿ ನೀವು ಕೂಡ ಎಲ್ಲ ಭಕ್ತಾದಿಗಳು ಒಟ್ಟಿಗೆ ಸೇರ್ಕೊಂಡ್ರಿ. ಆ ಸಂದರ್ಭದಲ್ಲಿ ಆ ಸಿಚುವೇಶನ್ ಹೇಗಿತ್ತು, ಮತ್ತೆ ನೀವೆಲ್ಲ ಯಾವ ರೀತಿ ಅದನ್ನು ಪ್ರತಿಭಟಿಸಿದ್ರಿ? ನಾವು ಒಕ್ಕಲಿಂದ ಒಟ್ಟು ಎಲ್ಲಾ ಯಾತ್ರೆಗಳು ಒಂದೇ ಪ್ರಶ್ನೆ ಮಾಡಿದ್ವಿ, ಅವ್ರನ್ನ ಕೂಡಲೇ ಬಂಧನ ಮಾಡಬೇಕು, ಬಂಧನ ಮಾಡಿಬಿಟ್ಟು ಅವ್ರನ್ನ ಕ್ರಮ ಕೈಗೊಳ್ಬೇಕು ಅವ್ರ ಮೇಲೆ ಎನ್ನುವುದೇ ನಮ್ಮ ಒಕ್ಕರಣ ಆಗೋದು. ಅದಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ವಿ. 1 ಗಂಟೆ ಸುಮಾರು ಒಂದು 45 ನಿಮಿಷ ಕಾಲ ಫುಲ್ ತಡ ಆಗಿದೆ, ಟ್ರೈನ್ ತಡ ಆಯಿತು. ಮತ್ತೆ ಹೋಗುವಾಗೂ ಕೂಡ ಏನೋ ಒಂದು ಅಹಿತಕರ ನಡೀತು ಅಂತ ಹೇಳಿದ್ರಿ, ಅದು ಏನು ಸರ್? ನಾಗಪುರದಿಂದ ಸ್ವಲ್ಪ ಒಂದು 15 ಕಿಲೋಮೀಟರ್ ದೂರದಲ್ಲಿ ಚಲಿಸ್ತಾ ಇರುವಂತ ಟ್ರೈನ್ಗೆ ಕಲ್ಲೆಸೆದಿದ್ದಾರೆ. ಒಬ್ಬ ಕಾರ್ಯಕರ್ತನಿಗೆ ಪೆಟ್ಟು ಕೂಡ ಆಗಿದೆ. ಇದೊಂದು ಘಟನೆ ಆಯಿತು. ಮತ್ತೆ ಅಲ್ಲಿಂದ ಭದ್ರತೆ ಹಾಕಿದ್ರು.